ಈಗ ಶುಕವಾಕ್ಯದಲ್ಲಿ ಉತ್ತರ ನಕ್ಷತ್ರದಿಂದ ಹೇಳ್ಬೇಕಿತ್ತಲ್ವೇ ಯಾವ ಅಭಿಷೇಕವನ್ನ ಮಾಡಿಸ್ಬೇಕು ಶಿವನಿಗೆ ಅಂತ? ಖಂಡಿತ. ಈ ಉತ್ತರ ನಕ್ಷತ್ರಕ್ಕೆ ಬಹಳ ವೈಶಿಷ್ಟ್ಯವಾಗಿರತಕ್ಕಂಥದ್ದು ಮಹಾಲಕ್ಷ್ಮಿ ನಕ್ಷತ್ರ. ಈ ಮಹಾಲಕ್ಷ್ಮಿ ನಕ್ಷತ್ರ ಎಷ್ಟೋ ಜನಕ್ಕೆ ಉತ್ತರೇ ಉದಯೋನ್ಮುಖಿ ಅಂತ, ಉತ್ತರಾಭಿಮುಖಕ್ಕೆ ಕೂತ್ಕೊಂಡು ಪೂಜೆ ಮಾಡಿದಾಗ ಬಹಳಷ್ಟು ಶ್ರೇಷ್ಠ. ಎಲ್ಲರೂ ಈ ಉತ್ತರ ಲಕ್ಷ್ಮಿ ಅಂತಕ್ಕಂಥಕ್ಕಿಂತ ನಿಮಗೆ ಕುಬೇರನೇ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಯಾರು ನೋಡಿಲ್ಲ. ಅದಕ್ಕೆ ಸಾಕ್ಷಾತ್ ಕುಬೇರ ಲಿಂಗ ಅಂತಲೇ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ತಿರುವಾನೈಕಾವಲ್. ಬರ್ಕೊಳ್ಳಿ, ತಿರುವಾನೈಕಾವಲ್ ಅಂದ್ರೆ ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅದಕ್ಕೆ ಇವನ್ನ ತಿರುವಾನೈಕಾವಲ್ ಅಂದ್ರೆ ತಿರುಗಿ ನಾಕಾವಲ್ ಅಂದ್ರೇನು, 3 ಜನ ಸೇರಿಸಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಲಿಂಗ. ಅದಕ್ಕೆ ಜಂಬುಲಿಂಗೇಶ್ವರ ಅಂತ ಇವನ ನಾಮಕರಣ. ಅಖಿಲಾಂಡೇಶ್ವರಿ ಇವನ ಹೆಂಡತಿ. ಇಲ್ಲಿರ್ತಕ್ಕಂಥ ಅಖಿಲಾಂಡೇಶ್ವರಿ ಹೆಂಡತಿಯ ಭಾಗದಲ್ಲಿ ಈ ಕುಬೇರ ಲಿಂಗ ಪ್ರತಿಷ್ಠಾಪನೆ. ಪ್ರಾಕಾರದ ಹೊರಭಾಗದಲ್ಲಿ ಪಶ್ಚಿಮ ದಿಗ್ಭಾಗಿಯಲ್ಲಿ ಉತ್ತರಾಭಿಮುಖಕ್ಕೆ ನೋಡ್ತಾ ಇದ್ದಾನೆ ಲಿಂಗ. ಅದಕ್ಕೆ ಪಶ್ಚಿಮ ಉತ್ತರಕ್ಕೆ ಎಲ್ಲಿರ್ತಾರೆ ಈ ನಕ್ಷತ್ರವಾಸ. ಅದಕ್ಕೆ ಉತ್ತರ ನಕ್ಷತ್ರ ಇಲ್ಲಿ ಕುಬೇರ ಉತ್ತರ ನಕ್ಷತ್ರ ದಿವಸನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ದುಡ್ಡು. ಇಲ್ಲಿ ಕನಿಷ್ಠ ಪಕ್ಷ ಹೋಗಿ ಆ ದುಡ್ಡನ್ನ ಮೆಲುಕು ಹಾಕೊಂಬರಕ್ಕೆ ಏನ್ ಮಾಡಬೇಕು, ಕುಬೇರಲಿಂಗ ದರ್ಶನವನ್ನ ಖಂಡಿತ ಮಾಡಿ ಆ ಬಿಲುಪತ್ರೆಯನ್ನು ಕೊಟ್ಟಾಗ ಪೂರ್ಣಲಿಂಗ ಅಭಿಷೇಕ. ಇಲ್ಲಿ ಪಾಪ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಕುಬೇರಲಿಂಗ ಅಂತ. ಅಲ್ಲಿ ಕುಬೇರಲಿಂಗದಲ್ಲಿ ವಿಶೇಷ ಏನಂದ್ರೆ ಗಂಧ ಉತ್ಪತ್ತಿ ಆಗ್ತಾ ಇದ್ದಿದ್ದು, ಅಂದ್ರೆ ಗಂಧ ತಾನಾಗೇ ಉತ್ಪತ್ತಿ ಆಗುತ್ತೆ. ಇಷ್ಟೋ ಜನಕ್ಕೆ ಈ ಕಲಿಯುಗದಲ್ಲೂ ಇಷ್ಟೆಲ್ಲ ನಡೆಯುತ್ತಾ, ಅಲ್ಲಿ ವಿಭೂತಿ ಬರುತ್ತೆ, ಇಲ್ಲಿ ಕುಂಕುಮ ಬರುತ್ತೆ, ಇಲ್ಲಿ ಗಂಧ ಬರುತ್ತೆ, ಈ ರೀತಿಯಾದ ಲೇಪನ, ಇಲ್ಲಿ ನೌಪಾಷಾಣ, ಇಲ್ಲಿ ಕುಂಕುಮಾರ್ಚನೆ, ಇಲ್ಲಿರ್ತಕ್ಕಂಥದ್ದು ಪುನುಗು, ಅಲ್ಲಿರ್ತಕ್ಕಂಥ ಗೋರೋಜನ, ಎಷ್ಟು ಚೆನ್ನಾಗಿ ಇದೆಲ್ಲ ಅಂಶಪೂರ್ವಕವಾಗಿ ಕಲಿಯುಗದಲ್ಲಿ ನಡೆದ್ರೂ ಸಹ ಜನಕ್ಕೇನು ಅಂದ್ರೆ ಅಯ್ಯೋ ಬಿಡಿ ಅದೇನೋ ಇರಬಹುದು ಅಂತ ಹೇಳಿ ಒಂದು ವಾಡಿಕೆ. ಆ ವಾಡಿಕೆ ಏನು ಅಂದ್ರೆ ಇವರಲ್ಲಿರ್ತಕ್ಕಂಥ ಮಾಯಾಲೋಕದಲ್ಲೂ ಭಗವಂತನ ನಿಷ್ಠೆಯಲ್ಲಿ ಏನು ಅಂದ್ರೆ ನಿಜವಾಗ್ಲೂ ಮನುಷ್ಯರು ಮಾಯ ಮಾಡ್ತಾರೆ ಗೊತ್ತಾ, ಅಂಥದ್ದು ಮಾತ್ರ ನಂಬಿಕೆ ನಿಮಗೆ. ನಿಜವಾಗ್ಲೂ ದೈವತತ್ವವಾಗಿ ನಡೀತಲ್ಲ, ಅದಕ್ಕೆ ಯಾವ ಕಾಲಕ್ಕೂ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು. ಅದಕ್ಕೆ ಆ ನಂಬಿಕೆಯಲ್ಲಿ ರೂಢಿಸ್ಕೊಳ್ಳೋಕೆ ನೀವೇನೋ ಈ ಉತ್ತರಾಭಿಮುಖಕ್ಕೆ ಉತ್ತರ ಲಕ್ಷ್ಮಿ ಉತ್ತರ ನಕ್ಷತ್ರದವರು ಮಹಾಲಕ್ಷ್ಮಿನ ಪೂಜೆ ಮಾಡೋರು. ಹೇಗೆ ಪೂಜೆ ಮಾಡಬೇಕು, ಲಕ್ಷ್ಮೀ ಸಮೇತವಾಗಿ ಕುಬೇರಲಿಂಗನಿಗೆ ಅಭಿಷೇಕವನ್ನ ಮಾಡತಕ್ಕಂಥ ವಿಚಾರ. ಅದಕ್ಕೆ ಬರ್ಕೊಳ್ಳಿ, ಇದು ಕಲ್ಸಕ್ರೆಯಲ್ಲಿ ನೀರನ್ನ ಮಾಡಿ ಕಲ್ಸಕ್ರೆ ಅಭಿಷೇಕವನ್ನ ಮಾಡೋದು. ಈ ಕಲ್ಸಕ್ರೆಯನ್ನು ಯಾವಾಗ ಅಂದ್ರೆ ಜೇನುತುಪ್ಪ ಹಾಕಿ ಆಮೇಲೆ ಈ ಕಲ್ಸಕ್ರೆಯನ್ನು ಹಾಗೆ ಹಾಕಿದ್ರೆ ಅಯ್ಯೋ ಏನು ಆನಂದ ಅಂತೀರಾ. ಪರಮೇಶ್ವರನಿಗೆ ಅಭಿಷೇಕ ನಾನಾ ರೀತಿಯಾಗಿ ಆ 108 ಅಭಿಷೇಕಗಳನ್ನ ಮಾಡಿದಾಗ ಒಂದೊಂದು ಬಾಯಿ ರುಚಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಏನ್ ಮಾಡೋದು, ಕೆಲವರು ಅರ್ಚಕರಿದ್ದಾರೆ ಗಬ್ಬಾಗಿ ಮಾಡ್ಬಿಡ್ತಾರೆ, ಕೆಲವರು ಮಾಡೋದು ನೋಡಿದ್ರೇನೆ ಆನಂದ. ಇದೊಂದು ಸ್ವಲ್ಪ ಹಾಕಿ ತೆಗೆದು ಕೊಟ್ಬಿಡ್ಬಾರ್ದ, ಅಷ್ಟು ಚೆನ್ನಾಗಿ ಬೀಳ್ತಾ ಇದೆ ಜೇನುತುಪ್ಪದ ಸಮೇತ ಕಲ್ಸಕ್ರೆ ಅನ್ನುತ್ತೆ. ಅದಾದ್ಮೇಲೆ ಸ್ವಲ್ಪ ದಾಳಂಬ್ರಿ ಹಾಕಿದ್ರೆ ರುಚಿ ಆಗ್ತಾ ಇದೆಯಲ್ವಾ, ಬೇಡ ಇರ್ಲಿ, ಇದನ್ನ ಫಲ ಏನ್ ಕೊಡುತ್ತೆ ನೋಡೋಣ. ಅದಕ್ಕೋಸ್ಕರ ಈ ಕಲ್ಸಕ್ರೆ ಅಭಿಷೇಕವನ್ನ ಮಾಡಿದಾಗ ಶತ್ರು ಸಂಹಾರ. ನಿಮಗೆ ಸಾಕಷ್ಟು ಜನ ಶತ್ರುಗಳಿರ್ತಾರೆ, ಎಷ್ಟೋ ಜನ ಶತ್ರುಗಳು ಬೇರೆ ಬೇರೆ ರೀತಿಯಲ್ಲಿ. ಕೆಲಸ ಕಾರ್ಯದಲ್ಲೇ ಎಷ್ಟೋ ಜನ ಪಕ್ಕದಲ್ಲೇ ಕಲೀಗ್ಸು ಗೊತ್ತೇ ಇಲ್ಲ, ಪಕ್ಕದಲ್ಲಿ ಬೆಣ್ಣೆ ಹಚ್ತಾ ಇರ್ತಾರೆ, ನೋಡಿದ್ರೆ ಬಹಳ ಒಳ್ಳೆಯವನು ಅನ್ಕೋಬೇಕು, ಅವನಷ್ಟು ಮಹಾಶತ್ರು ಇನ್ಯಾರೂ ಇರಲ್ಲ. ಅದಕ್ಕೋಸ್ಕರ ಎಲ್ಲನೂ ಹಾಲು ಉನ್ಕೋಬಾರ್ದು, ಪ್ರತಿಯೊಂದಲ್ಲೂ ಯಾವ್ದಾರೋ ಒಂದು ಹುಳಿ ಇರುತ್ತೆ. ಅದಕ್ಕೆ ನಾವು ಸರಿಪಡಿಸ್ಕೊಳ್ಳಕ್ಕೆ ಆ ಶತ್ರು ಧ್ವಂಸ ಮಾಡಕ್ಕೆ ಹೇಗೆ ಮಾಡಬೇಕು, ಈ ರೀತಿ ಉತ್ತರ ನಕ್ಷತ್ರ ದಿವಸ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಅವನ ಹೆಸರು ಅವನ ನಾಮಕರಣ ಗೊತ್ತಿಲ್ಲದೆ ಇದ್ರೆ ಅವ್ರ ಹೆಸರು ಅವ್ರ ಅಪ್ಪನ ಹೆಸರು ಇಲ್ಲ ಸಂಕಲ್ಪ ಮಾಡ್ಕೊಳ್ಳಿ, ಇಂಥವನು ಇಂಥ ಡ್ರೆಸ್ ಹಾಕೊಂಡೆ ಇಂಥವನು ಅಂತ ಭಗವಂತನ ಚೆನ್ನಾಗಿ ಗೊತ್ತು ಇದೆಲ್ಲ. ಅದಕ್ಕೋಸ್ಕರ ಅದನ್ನ ನೋಡ್ಕೊಳಪ್ಪ ಅಂತ ಹೇಳಿ ಹಿಂಗ್ ಬಂದ್ರೆ ಸಾಕು ಪರಿವರ್ತನೆ. ಎಷ್ಟೋ ಜನ ಪಾಪ ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ಸಣ್ಣ ಪುಟ್ಟದವನಿಗೆ ದೊಡ್ಡವನ ಶತ್ರು, ದೊಡ್ಡವನಿಗೆ ಆರ್ಡಿನರಿ ಗುಮಾಸ್ತ ಶತ್ರು. ಹೇಳಕ್ಕಾಗಲ್ಲ, ಯಾಕೆಂದ್ರೆ ಫಿಟ್ಟಿಂಗ್ ಇಡ್ತಾನೆ ಹೋಗಿ. ಅದಕ್ಕೋಸ್ಕರ ಅಂಥವ್ರನ್ನೆಲ್ಲ ಸರಿ ಸಂಹಾರ ಮಾಡಕ್ಕೆ ಈ ಶತ್ರು ಸಂಹಾರ ವಿಚಾರವಾಗಿ ಇರ್ತಕ್ಕಂಥ ವಿಚಾರ. ಅದಕ್ಕೆ ಇವನೇನ್ ಹೇಳ್ತೀವಿ, ಪರಿಪೂರ್ಣವಾಗಿ ಕಲ್ಸಕ್ರೆ ಅಭಿಷೇಕ ಉತ್ತರ ನಕ್ಷತ್ರಕ್ಕೆ. ಅದಾದ್ಮೇಲೆ ಹಸ್ತ ಚಿತ್ತ ಸ್ವಾತಿ ಅಲ್ವಾ, ಪುಬ್ಬ ಆದ್ಮೇಲೆ ಉತ್ತರ ಆದ್ಮೇಲೆ ಹಸ್ತ. ಈ ಹಸ್ತ ನಕ್ಷತ್ರ ಯಾರ್ದು, ಯಮಧರ್ಮರಾಜಂದು. ಯಮಧರ್ಮರಾಜನಿಗೆ ಪರಿವರ್ತನಾ ಸ್ವರೂಪಕ್ಕೆ ಭರಣಿ ನಕ್ಷತ್ರನೂ ಹೌದು, ಅದೇ ಕೋಪಗೊಂಡಾಗ ಹಸ್ತ ನಕ್ಷತ್ರವೂ ಹೌದು. ಅದಕ್ಕೆ ನೀವೇನ್ ಮಾಡಬೇಕು, ಜೇನುತುಪ್ಪ ಸುರಿಬೇಕು. ಹಸ್ತ ನಕ್ಷತ್ರಕ್ಕೆ ಏನು ಅಂದ್ರೆ ಯಮಧರ್ಮರಾಜ ಪೂರ್ಣವಾಗಿ ಭರಣಿ ನಕ್ಷತ್ರ ಇದ್ರೆ ಅವನ ಹೆಂಡತಿ ಸಮೇತ ಇರ್ತಾನೆ. ಹೆಂಡತಿ ಯಾರೋ ಅಯ್ಯೋ ಅಂತ, ಅದಕ್ಕೆ ಅಯ್ಯೋಯ್ಯೋ ಅನ್ಬಾರ್ದು ಯಾವತ್ತು ಮನೆಯಲ್ಲ. ಅಯ್ಯೋಯ್ಯೋ ಅಂದ್ರೆ ಯಮನ ಹೆಂಡತಿ ಬರ್ತಾಳೆ, ಹುಷಾರ್. ಯಾಕಂದ್ರೆ ಅಯ್ಯೋ ಅನ್ನೋದು ಯಮನ ಹೆಂಡತಿ. ನೀವು ಅಯ್ಯೋ ಅಂತ ಅವಳು ಬಂದ್ರೆ ಅವಳ ಜೊತೆ ಪಾಪ ಯಾರು ಬರ್ತಾನೆ, ಯಮಧರ್ಮರಾಜ ಗದೆ ಹಿಡ್ಕೊಂಡ್ ಬರ್ತಾನೆ. ಅವನ ಜೊತೆ ಎಮ್ಮೆನೂ ಬರುತ್ತೆ, ಹೋತ್ಕೊಂಡು ಹೋಗಕ್ ರೆಡಿ ಆಗತ್ತೆ. ಕರಿಬೇಡಿ, ಪದೇ ಪದೇ ಅಯ್ಯೋ ಅನ್ನೋದು ಮನೇಲಿ ಮಾಡಬಾರ್ದು. ಅದಕ್ಕೆ ಸರಿಪಡಿಸ್ಕೊಳಕ್ಕೆ ನೀವೇನ್ ಮಾಡ್ಬೇಕು, ಜೇನುತುಪ್ಪ ಅಭಿಷೇಕವನ್ನ ಇವನು ಸಾಕ್ಷಾತ್ ಚಿತ್ರಗುಪ್ತನ ಜೊತೆ ಕೂತಿರ್ತಾನೆ. ಚಿತ್ರಗುಪ್ತನ ಕೂತಾಗಲ್ಲ ಹಸ್ತ ನಕ್ಷತ್ರ. ಅದಕ್ಕೆ ಹಸ್ತ ನಕ್ಷತ್ರವರು ಜೇನುತುಪ್ಪವನ್ನು ಹಾಕಿದಾಗ ಶುಕ್ರ ಪರಿಕ್ರಮ ಆಗತ್ತೆ. ಬರ್ಕೊಳ್ಳಿ, ಶುಕ
ಸಮೃದ್ಧವಾಗಿ ಶುಕ್ರ ಪರಿಕ್ರಮ ಅಂದ್ರೆ ಏನು, ನಾಲ್ಗೆ ಸರಿ ಹೋಗೋದು, ಕೆಲವರಿಗೆ ಗಂಟಲು ಸರಿ ಹೋಗೋದು, ಇದೆಲ್ಲ ಏನು ಅಂದ್ರೆ ಕಂಠನೇ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಮಾತು ಇಂಪಾರ್ಟೆಂಟ್. ಮಕ್ಕಳಿಗೆ ಮಾತು ಬರಲ್ಲ, ಇಂಥವ್ರಿಗೆಲ್ಲ ಸರಿತಿದ್ಪಡಿಸಕ್ಕೆ ಜೇನುತುಪ್ಪ. ಅದಕ್ಕೆ ಏನ್ ಮಾಡ್ತೀವಿ, ಇದನ್ನ ಸಾಕ್ಷಿ ರೂಪವಾಗಿ ಪೇಚಿಯಮ್ಮ ಅಂತ ಏನು ಹೇಳ್ತೀವಿ, ಅಮ್ಮನವರು ಸಾಕ್ಷಿ ರೂಪವಾಗಿ ಪ್ರಾಣ ಪ್ರತಿಷ್ಠಾಪನೆ. ವಾಗ್ದೇವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಬಾಯಿ ಮಾತಿಲ್ಲದೆ ಇದ್ರೆ ಏನು ಹೇಳ್ಕೊಂತಾನೆ. ಅದಕ್ಕೆ ಮೂಕ ಪ್ರಾಣಿಗೂ ನಮಗೂಗಳ ವ್ಯತ್ಯಾಸ ಏನು ಅಂದ್ರೆ, ಮನುಷ್ಯನಿಗೂ ಮೂಕ ಪ್ರಾಣಿಗೂ ಇಡೀ ಜೀವರಾಶಿಯಲ್ಲಿ ಎಲ್ಲ ಕೊಟ್ಟನಂತೆ, ಆದ್ರೆ ಒಂದೇ ಒಂದು ಮಾತನ್ನ ಕೊಟ್ಟ. ಆ ಕಾಲದಲ್ಲಿ ಪಾಪ ಅದು ಕೊಟ್ಟಿದ್ದ, ಆ ಮಾತಿಗೆ ಶಾಪ ಹಾಕಿದ್ರು. ಪರಮೇಶ್ವರನ ಕೃಪಾ ಕಟಾಕ್ಷ. ಯಾಕೆಂದ್ರೆ ನಾರದನ್ ಮಾತು ಕೇಳ್ಕೊಂಡು ನಂದೀಶ್ವರನ ಭೂಲೋಕಕ್ಕೆ ಬಂದಾಗ ಅವನು ಹೇಳಿದ್ದ ಏನಂತ, 3 ಸ್ನಾನ. ಏನ್ ಹೇಳಿ, 3 ಸ್ನಾನ 1 ಊಟ ಅಂತ. ಪಾಪ ಆಯ್ತು, ಪರಮೇಶ್ವರನ ಮಾತು ಕೇಳ್ಕೊಂಡು ಪಾಪ ನಂದೀಶ್ವರನ್ ಹಾಗೆ ನಡ್ಕೊಂಡು ಬಂದ. ಬರುವಾಗ ನಾರದ ಮಹಾಮುನಿಗಳು ಹೇಳ್ಕೊಂಡು ಬಂದ್ರು, ನೋಡಪ್ಪ ಹಂಗೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಏನೇನೋ ಮಾತು ತಿರುಗಿಸಿದ್ರು. ಅದಾದ್ಮೇಲೆ ಇವನು ಏನ್ ಮಾಡ್ದ, 3 ಊಟ 1 ಸ್ನಾನ, 3 ಊಟ 1 ಸ್ನಾನ ಅಂತ ಹೇಳ್ಕೊಂಡು ಬಂದ ನಂದೀಶ್ವರನು. ಅದಕ್ಕೆ ಅವತ್ತು ಶಾಪ ಏನು ಅಂದ್ರೆ, ನೀನು ದುಡಿತಾನೆ ಇರು ಜೀವನ ಪೂರ್ತಿ ಭೂಲೋಕದಲ್ಲಿ ಅಂತ ಹೇಳಿ ಎತ್ತಿನ ತರ ದುಡಿತಾ ಇದೆ. ನಾರದ ಮಹಾಮುನಿಗಳು ಬಟ್ಟೆ ಇಟ್ರು. ಪಾಪ ಒಂದೊಂದ್ಸರಿ ಒಳ್ಳೇದೊಂದ್ಸತಿ ಇಲ್ಲದ್ರೆ 3 ಸ್ನಾನ 1 ಊಟ ಅಂದ್ರೆ, 1 ನಿಮಿಷ ಬಟ್ಟೆ ಹೋಗ್ಕೊಂಡ್ಬಿಡ್ತೀನಿ ಅಂತ ಹೋಗಿ ಸ್ನಾನ ಮಾಡ್ಬೇಕಾಯ್ತು. ತಿರುಗಿ ಆದ ತಕ್ಷಣ ಒಂದೇ ಒಂದು ಊಟ, ತಿರುಗಿ ಹೋಗ್ಬೇಕು, ಸಾಯಂಕಾಲ ಬಟ್ಟೆ ಹೋಗಿಬೇಕು, ಚೇಂಜ್ ಮಾಡ್ಕೋಬೇಕು, ಮತ್ತೆ ಸ್ನಾನ ಮಾಡಬೇಕು. ಹೀಗಾಗೋಗ್ತಿತ್ತು ಗತಿ. ಅವಾಗ ಈಗಲೇ ಒಂದು ನೀರು ಹಚ್ಕೊಂಡ್ರೆ, ನಾರದ ಮಹಾಮುನಿ ಅವತ್ತು ಮಾಡಿದ್ದು ಒಳ್ಳೇದಾಯ್ತು, ಇವತ್ತು ನೀರಿಗೆ ತೊಂದರೆ ಆಗಿರ್ಬೇಕಾ, ಸೋಪ್ಗೆ ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕೆ ಇದೆಲ್ಲ ಸರಿಪಡಿಸಕ್ಕೆ ಕಾಲಾಯ ತಸ್ಮೇನಮ ಅಂತ ಒಬ್ಬರಲ್ಲ ಒಬ್ರು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಅದಕ್ಕೆ ನಾರದ ಮಹಾಮುನಿಗಳನ್ನ ಯಾವತ್ತೂ ಸ್ಮರಣೆ ಮಾಡ್ಕೋಬೇಕು ಕಾಲಚಕ್ರವನ್ನು ತಿರುಗಿಸಕ್ಕೆ. ನೆಕ್ಸ್ಟ್ ಚಿತ್ತ ಆದ್ಮೇಲೆ ಯಾರೋ, ಸ್ವಾತಿ ನಕ್ಷತ್ರ. ಈ ಸ್ವಾತಿ ನಕ್ಷತ್ರ ಯಾರ್ದೋ ಗೊತ್ತೇ ಇದೆಯಲ್ವಾ, ನಮ್ಮ ನರಸಿಂಹಸ್ವಾಮಿದು. ಆ ನರಸಿಂಹಸ್ವಾಮಿಗೆ ಯಾವತ್ತೂ ತಿಳ್ಕೊಳ್ಳಿ, ಕಬ್ಬಿನ ರಸ ಬಹಳ ವಿಶೇಷ. ಆ ಕಬ್ಬಿನ ರಸನ ಆ ಹಿಂಡಿ ಆ ಈಶ್ವರನ ಮೇಲೆ ಅಭಿಷೇಕ ಮಾಡಬೇಕು, ಚೆನ್ನಾಗಿ ಹಂಡಿ ಅದು ಮಾಡಬೇಕು. ಆಗ ನಿಮಗೇನಂತಂದೆ, ಶಾಸ್ತ್ರ ಪಾಂಡಿತ್ಯವನ್ನ ಪರಮೇಶ್ವರ ಕೊಡ್ತಾನೆ. ಇದನ್ನ 12 ವರ್ಷಕ್ಕೆ ಒಂದೇ ಸಲ ಮಾಡೋದು ಸಿಂಹಾಚಲಕ್ಕೆ. ಅದಕ್ಕೆ ಪರಿಹಾರ ಕೊಟ್ಟಾಗ ನಿಮ್ಗೆ ಹೇಳಿದೆ, 12 ವರ್ಷಕ್ಕೆ ಒಂದ್ಸಲಿ ಓಪನ್ ಮಾಡಿದಾಗ, ಅಂದ್ರೆ ಆ ಗಂಧವನ್ನು ಹಚ್ಚಿ ಹಚ್ಚಿ ಈಶ್ವರನಿಗೆ ಸಿಂಹಾಚಲ ಅಂತಿದೆ, ಅಲ್ಲೇ ವಿಶಾಖಪಟ್ಟಣದಿಂದ ಹತ್ತಿರ ಭಾಗದಲ್ಲಿ ಅದನ್ನು ತೆಗೆದಾಗ ಒಳಭಾಗದಲ್ಲಿ ನರಸಿಂಹ, ಉಗ್ರ ನರಸಿಂಹ, ಅವನಿಗೆ ಆ ಗಂಧ ಲೇಪನವಾಗಿ ಹಾಕಿದಾಗ ಆ ನರಸಿಂಹ ಕಾಣ್ತಾನೆ ಲಿಂಗದಲ್ಲಿ. ಅದಕ್ಕೋಸ್ಕರ ಆ ಕಬ್ಬಿನ ರಸನ ಆ ಲಿಂಗದ ಮೇಲೆ ಹಿಂಗೆ ಹಾಕಿದಾಗ ಆ ಗಂಧವನ್ನು ತಗೊಂಡು ಬಂದಾಗ ಶಾಸ್ತ್ರ ವೇದ ಪಾಂಡಿತ್ಯ ಅಷ್ಟನ್ನು ಕೊಡ್ತಾನೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಎಷ್ಟೋ ಜನ ನೋಡಿ, ನಮ್ಮ ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂದಿಲ್ಲ, ಇಂಥವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಭಿಷೇಕ ಮಾಡಿಸಿ, ಪ್ರದೋಷದ ದಿವಸ ಕೇಳಿದ್ದನ್ನು ಕೊಡ್ತಾನೆ. ಯಾಕೋ ಮೊನ್ನೆ ಚೆನ್ನಾಗಿ ಓದ್ತಿದ್ದ, ಯಾಕೋ ಈ ನಡುವೆ ದಡ್ಡ ಆಗ್ಬಿಡ್ತೇನೆ, ಜ್ಞಾಪಕ ಶಕ್ತಿನೇ ಇಲ್ಲ ಅಂತ ಬಹಳ ಜನ ಬೇಜಾರು ಮಾಡ್ಕೊಂತಾರೆ. ಇಲ್ಲ ನನ್ನ ಮಗಳು ಅಷ್ಟೇ, ಅದೇನೋ ಫೋನು ಅಂತ ಗಂಟುಗಟ್ಟಲೆ ಚಿಕ್ಕ ವಯಸ್ಸಿಗೆ ಈಗಲೇ ನಮ್ಮ ಅಪ್ಪಂದು ಆಪರೇಟ್ ಮಾಡ್ತಾಳೆ ಅವಳು ಅಂತ. ನಮ್ಮ ಕಾಲಕ್ಕೆ ಆ ಮೊಬೈಲ್ ಗಿಬೈಲ್ ಇರಲಿಲ್ಲ, ದೊಡ್ಡ ಫೋನೇ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ, ದೊಡ್ಡ ಕೆಲಸ. ಆಗ ಕಾಲ ಹೇಗೆ ತಿರುಗತ್ತೆ ಗೊತ್ತಿಲ್ಲ. ನಾವು ಕಾಲವನ್ನು ತಿರುಗಿಸ್ಕೊಳ್ಳಕ್ಕೆ ಮಧ್ಯ ಪರಿಹಾರವನ್ನು ಕೊಟ್ಟಿರ್ತಾನೆ.